ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಮಳೆ ರಾತ್ರಿ ಬಂದು ಹೋಗೈತ್ರಿ. ಈಗ ಸ್ವಲ್ಪ ಬಿಸಿಲು ಬೀಳೋದ್ರಾಗಂತ್ರ ಈಗ ಅಡ್ಗುಂಟ ನೀರು ಇಳಿಯಾಗತ್ತ ನೋಡ್ರಿ. ಈಗ ಇದು ಯಾಕೆ ಹಂಗೆ ಆಗತ್ತೇನ್ರಿ, ಪೂರ ಇಳಿಯಾಗತ್ತ ನೋಡ್ರಿ ಈ ಥರ. ಇಲ್ಲ ಗೋಡೆಗೆ ನೀರು ಇಳಿಯಾಕತ್ತವ ಏನಾಯ್ತ. ಬೆಳಗ್ಗೆ ಇದ್ದಿದ್ದಿಲ್ಲ, ಈಗ ಸ್ವಲ್ಪ ಹೊತ್ತಾತು ನೋಡ್ರಿ ಈ ಥರ ಇಳಿಯಾಕತ್ತದ. ಅದೇನು ಪೂರ ಚುಕ್ಕ ಅಲ್ಲಿಂದ ಹಿಡಿದು ಅಲ್ಲಿ ಮಠ ಗೋಡೆ ಒಳಗೆ ನೀರು ಹಿಂಗೆ ಇಳಿಯಾಗತ್ತವ. ಸೂರ್ಯ ಮುಳುಗೋದು ನೋಡೋದ ಒಂದು ದೊಡ್ಡ ಅದ್ಭುತ ನೋಡ್ರಿ. ಯಾಕಂದ್ರೆ ಎಷ್ಟು ಚಂದ ಕಾಣಕತ್ತದ ಗೊತ್ತೇನ್ರಿ. ಕ್ಯಾಮ್ರಾದೊಳಗಿನ ಅಷ್ಟು ಚಂದ ಕಾಣಂಗಿಲ್ಲ, ಭಾರಿ ಚಂದ ಕಾಣಕತ್ತೈತಿ ಇದ್ರ ನೋಡಕತ್ತಿದ್ರ. ಅದಿಲ್ರಿ, ಇದು ನೋಡ್ಬೇಕಂದ್ರೆ ಗೋವಾಕ್ಕೆ ಹೋಗ್ಬೇಕು. ಗೋವಾಕ ಯಾವಾಗ ಹೋಗೋಣ? ಸೂರ್ಯ ಮುಳುಗೋದು ನೋಡ್ಬೇಕಂತ ಹೇಳಿದ್ರು. ಹೋಗ ನೋಡಿ ಅಕ್ಕ ನಾಳೆ. ನಿಮ್ಗೆ ಇರ್ತೈತಿ ಸಮುದ್ರ, ಹಾಂ ನೋಡಕ್ಕೆ ಸೂರ್ಯ ಮಸ್ತ್ ಕಾಣ್ತತ್ತಲ್ಲ. ಹೊಳಿ ದಂಡ್ಯಾಗ ಅಲ್ಲೆಲ್ಲ ನೋಡಕತ್ತಿದ್ನಂದ್ರೆ ಸೂರ್ಯ ಮುಳುಗೋದು. ಅವತ್ತು ನಾವು ಊರಿಗೆ ಬರಕತ್ತಿದ್ವಲ್ಲ ಹೊಳಿಗೆ ಹೋಗಿ ಅವತ್ತು ಹೆಂಗೆ ಕಾಣಕತ್ತೈತಿ ನೋಡ್ರಿ. ಹಾಂ ತಮ್ಮನ್ನ ಏನು ಇವತ್ತು ಮಳೆ ಮಾಡ ಫುಲ್ ಆಗ್ಬಿಟ್ಟತ್ತಲ್ಲ. ಮಳೆ ಮಾಡಿ ಆಗತೈತಿ, ಮಳೆನೂ ಬರತೈತಿ. ಏನು ರಾತ್ರಿ ಅಂತೂ ಮಳೆ ಫುಲ್ ಇತ್ತು. ಹೌದು, ಫುಲ್ ಅಂದ್ರೆ ಅಂತ ಸ್ಪೀಡ್ ಇದ್ದಿಲ್ಲ, ಆದ್ರೆ ಇತ್ತು. ಆಗಲೇ ಚಲೋ ಆಗೈತಿ. ಈಗ ಸೀಟ್ ರಿಪೇರ್ ಆಗೈತಿ. ಸೀಟ್ ರಿಪೇರ್ ಆಗೈತೆ ಖರೆ. ಅದ ಮತ್ತೀಗ ಅದ ಗಾಡಿ ಗುಂಟ ನೀರು ಇಳಾಕತ್ತಲ್ಲ. ಹೌದು, ಅದು ಸೀಟ್ ಹಿಂಗೆ ಹಿಡ್ಕೊಂಡಿರ್ತದನಲ್ಲ ನೀರು. ಮಳೆ ಬಂದಾಗ ಅದು ಬಿಸಿಲು ಬಂದಾಗ ಎಲ್ಲ ಇಳಿತೈತೆ ಅದು. ಆ ಕಡೆ ನೋಡಿ ಫುಲ್ ಐತೆ ನಾವು ಮಳೆ ಮಾಡ. ಆಗಲೇ ಬಂದಿತ್ತು ರೀ, ಅದಕ್ಕೆ ನೋಡ್ರಿಲ್ಲ ಅಲ್ಲಿ ಎಲ್ಲ ಕುರ್ಚಾಗಿರ್ತೈತೆ ತೊಗೊಂಬಂದು ಇಲ್ಲಿ ಇಟ್ಟಿದ್ದೆ ನಾನು. ತೊಯ್ತಾವ ಅಂತಂದೇಳಿ, ಯಾಕಂದ್ರೆ ಅಲ್ಲಿ ಅದ್ರೊಳಗೆ ಹುಡುಗರು ಬ್ಯಾಗ್ ಮತ್ತೇನೇನೋ ಇಟ್ಟಾರ. ತೊಯ್ತೈತೆ ಅಂತೇಳಿ ತೊಗೊಂಬಂದು ಇಟ್ಟೆ. ಈಗ ಟೂರಿನ್ ಬ್ಯಾಗ್ ರೆಡಿ ಆಯ್ತು. ಹಾಂ ಟೂರ್ ಅಂತ ಸಾನಿಯಾನು ಬಂದೀಗ ಸ್ಕೂಲಿಂದ. ಗ್ಯಾದರಿಂಗ್ ಅಂದ್ರೆ ಗ್ಯಾದರಿಂಗ್ ಇಂದಂತ ಆಕೆ ಶನಿವಾರ ದಿನ ಗ್ಯಾದರಿಂಗ್ ಐತಿ. ಡ್ರೆಸ್ ಜ್ಯುವೆಲರಿ ಎಲ್ಲ ಹಾಕಿಟ್ಟಾಳ ಈಗ, ಹೌದಿಲ್ಲ? ಆಕಿ ತಗೊಂಡಾಳ, ತಗೋ ಆಕಿ ನಾನು ತೋರ್ಸ ಇಟ್ಕೊಂಡಾಳ. ಅಲೇ ಅಲೇ ನಾಟಕ ಇವ್ರದ ಪಕ್ಕ ನಾಟಕ ಆಡ್ಯಾರದಿರೋಳ ನೀವು. ಏನ ಅದು ಹೋಲ್ಬಿಡು. ಹೆಂಗೈತಿದು ಕೊಲ್ಲಾಪುರಿ ಚಿಕನ್? ಅದಿಷ್ಟು ತಿಂದ ಮಕ್ಕೊಂದಿಲ್ಲ, ಈಗ ನಾವು ಮಸ್ತ್ ಆಗಿದ್ದೊಮ್ಮೆ. ಚಲೋ ಆಗೈತಾ? ಮಸಾಲ ಆಗಿತ್ತು. ತಮ್ಮನ ನಿದ್ದೆ ಬಂತ ನಿನಗ? ಬರ್ತದ ಬಣ್ಣ ನಿದ್ದೆ. ನಾಳೆ ಊರ್ ಹೊಂಟಿದ್. ನೀವು ಬರೀ ಕಾಮಿಡಿ ಮಾಡಕ್ ಹೋಗ್ಬೇಡ್ರಿ ಇಲ್ಲಿ ಬಂದು. ಕಾಮಿಡಿ ಅಲ್ಲ ಖರೇನ. ಹಾಯ್ ಅದಕ್ಕೆ ದಾದಿಮ್ಮ ಕರ್ಕೊಂಡು ಹೊಂಟಾರ ನಮಗೆ. ಇದಕ್ಕೆ ಹತ್ತಿ ಮತ್ತರಿ ಅದ ಅದಕ್ಕೆ ಹಂಗ ಹಬ್ಬ ಐತಲ್ಲ. ರಿಯಾಜಕ್ಕೆ ಮತ್ತು ಅಸ್ಮಿರಾಗ ಅದು ಅಂಗಿ ಅದನ್ನು ತೊಗೊಂಡಾರಂತ ದಾದಿಮ್ಮ. ಅದಕ್ಕೆ ಕರ್ಕೊಂಡು ಹೊಂಟಾರ. ನೀವು ಬರ್ರಿ ಅಂತಂದೇಳಿ ನಿನ್ನೆ ನಾವು ದಾದಿಮ್ಮಗೆ ಸೀರೆ ತೊಗೊಂಬ ಅಂತಂದೇಳಿ ನಿನ್ನೆ ATM ರೊಕ್ಕ ತೊಗೊಂಡು ಫಸ್ಟು ದಾದಿಮ್ಮ ದಾದಾಜಿಗೆ ಕೊಟ್ಟು ಬಂದ್ವಿ. ಹಬ್ಬಕ್ಕೆ ಚಲೋ ತಗೋರಿ ಸೀರೆ ಅದನ್ನ ಅಂತೇಳಿ. ಮತ್ತು ಅವ ಬರೋ ಮುಂದೆ ಹೇಳಿದ್ರೆ ನಾಳೆ ಹತ್ತಿ ಮತ್ತರಿಗೆ ಹೋಗಿ ಬರೋಣ್ರವ, ಮತ್ತು ರೆಡಿ ಆಗ್ರಿ ಅಂತಂದ್ರೆ. ಇದು ಇವಾಗ ಸಂಡೇ ದಿನ ಹೋಗೋಣ ಅಂದ್ರೆ ಅವ್ರು. ಇಲ್ಲಮ್ಮ ನಮ್ದು ವಿಡಿಯೋ ಮಾಡಿ ಇರ್ತೈತಿ, ನೀವು ಹೋಗಿ ಬರ್ರಿ ಅಂದ್ರೆ. ಹಂಗೆ ಬ್ಯಾಡ್ ತಗೋ ಗುರುವಾರ ದಿನ ಹೋಗಿ ಬರೋಣ. ಬುಧವಾರ ನಾಳೆ ಹೋಗ್ಬೇಕಂದ್ರೆ ಬುಧವಾರ ನಮ್ದು ಅಂಗಡಿ, ಮತ್ತು ಗುರುವಾರ ದಿನ ಹೋಗಿ ಬರೋಣ. ಲಘುನ ಹೋಗಿ ಲಘು ಬಂದ್ಬಿಡೋಣ ಅಂತ ಹೇಳಿದ್ರೆ ಆತವಾರಿ ಅಂತಂದು ಹೇಳಿದ್ವಿ. ನಂಗೆ ನಾ ಸಂಜೆ ಶಾಲಿಂದ ಅರ್ಶನ್ ಮನೆಗೆ ಹೋಗ್ತೀನಿ. ಅಷ್ಟರೊಳಗೆ ಬರ್ಬೋದು ನಾವು. ಜಲ್ದಿನ ಬೆಳಗ್ಗೆ 8 ಗಂಟೆ 9 ಗಂಟೆಗೆ ಹೋಗೋಣ ಅಂತಾರೆ ದಾದಿಮ್ಮ. ನಾನು ಮನೆಗೆ ಹೋಗಿ ಬಂದಿರ್ತಂತ. ನೀವು ಊರಿಗೆ ಹೋಗತ್ತೀರಿ? ಊರಿಗೆ ಯಾವ್ರಿ? ಉರುಸಿಗೆ. ದೂರ ಐತೆ ಅವ್ರು. ಒಂದು 8 ದಿನ ಮೊದಲ ಹೋಗ್ರಿ. ಯಾಕೆ? ನಾ ಕೇಳಿ ಮನೆಗೆ ಶಿಫ್ಟ್ ಆಗಿಬಿಡ್ತೀನಿ. ಸಾನಿಯಾ ಊಟ ಬಾ ಜಲ್ದಿ ಊಟ 5 ಬಜೆ. ನಾನು ಇವಾಗ ಇಲ್ಲೇ ಪಲ್ಯ ಮತ್ತು ಅನ್ನ ಬಿಸಿ ಇಟ್ಟೀನಿ. ಟೈಮ್ ಇವಾಗ 5 ಗಂಟೆ ಆಗೋದು ಬಂತು. ಸಾನಿಯಾ ಎದ್ದಾಳ್ರಿ. ಆಮೇಲೆ ನಾನು ಎದ್ದು ಈಗ ಮುಖ ತೊಗೊಂಡು ಸೈರೆ ಮಾಡತ್ತಾಳ. ನಾನು ಲಗು ಮುಖ ತೊಗೊಂಡು ಸೈರೆ ಮಾಡಿ ಆಮೇಲೆ ಇವತ್ತು ಹೊಳ್ಳಿ ಒಂದು ತಾಸು ಮಕ್ಕೊತಿದ್ದೆ ರೀ. ನಾನು ಮಕ್ಕೊಂಡು 7 ಗಂಟೆ ಇಲ್ಲ 6:30 ಹಂಗೆ ಎದ್ದು ಸಾನಿಯಾಗ ಅದ ತಲೆ ಅದು ಬಾಸ್ತಿದ್ದೆ ರೀ. ಸ್ಕೂಲ್ಗೆ ಹೋಗೋಕೆ ಜಲ್ದಿ ಹೋಗ್ತದ್ಲಲ್ರಿ. ಇವತ್ತು ಹಂಗಿಲ್ಲ ರೀ. ಇವತ್ತು ನೀರಿಟ್ಟಿನಿ ರೀ. ಇವಾಗ ಜಳಕ ಮಾಡಿ ಆಮೇಲೆ ದೇವ್ರ ಮುಂದೆ ಅದನ್ನೆಲ್ಲ ಚಿರಾಕ್ ಹಚ್ಚಿ ಇವತ್ತು ನಾವೆಲ್ಲಿ ಹೊಂಟಿವಪ್ಪ ಅಂತ ಹೇಳಿದ್ರೆ ಅಮ್ಮ ನಮಗೆ ಸರ್ಪ್ರೈಸ್ ಕೊಡಕತ್ತಾರೆ ರೀ.
ನಮಗೆಲ್ಲೋ ಕರ್ಕೊಂಡು ಹೊಂಟಾರಿ ಅಮ್ಮ, ಅದೆಲ್ಲಿ ಕರ್ಕೊಂಡು ಹೊಂಟಾರ ಅಂತೇಳಿ ನಿಮ್ಗೆ ಗೊತ್ತಾಗ್ತತ್ರಿ. ಅಲ್ಲಿ ಹೋದ್ಮೇಲೆ ನಾನು, ನಮ್ಮ ಮನೆಯವರು, ಆಮೇಲೆ ತಮ್ಮನ್ನ, ಅಮ್ಮ, ಮುನ್ನ, ಸುಲ್ತಾನ ಇಷ್ಟು ಮಂದಿ ಹೊಂಟಿವ್ರಿ ನಾವು. ಅಂದ್ರೆ ಗಾಡಿ ಮಾಡ್ಯಾರಂತ್ರಮ್ಮ, ಕಾರ್. ಹಂಗಾಗಿ ಈಗ ಹೋಗೋದ್ರಿ. ಹಂಗಾಗಿ ಅಮ್ಮ ಹೇಳಿದ್ರು ರಾತ್ರಿ ಫೋನ್ ಹಚ್ಚಿ, ಮತ್ತು ರೋಜಾ ಇರೋಕೆ ಹೇಳ್ತಿರಲ್ಲ, ಮತ್ತು ಹೊಳ್ಳಿ ಮಕ್ಕೋಬೇಡ್ರಿ, ಲಗು ರೆಡಿ ಆಗಿಬಿಡ್ರಿ, ಲಗು ಹೋಗಿ ಲಗು ಬರೋಣಂತ. ಮತ್ತು ನಾವು ಬಂದು ಅಂಗಡಿ ಹಚ್ಚೋದೈತಿ ಅಂಥೇಳಿ, ಆಯ್ತು ತೊಗೊಂಬ ಅಂತ ಹೇಳಿದ್ವಿ. ಸೊ ಹಾಗಾಗಿ ಈಗ ಲಗು ರೆಡಿ ಆಗೋಂತ. ಮಮ್ಮಿ ಚಿರಾಕ್ ಹತ್ತತಿಯಾ? ಹಾಂ, ಚಿರಾಗ್ ಹಚ್ಚಾತೆ ನೋಡಿ ತಮ್ಮನ. ದೀದಿ ಹೋದ್ಲ ಶಾಲೆಗೆ? ಓದ್ಲಕ್ಕೆ. ಕಸದ ಗಾಡಿ ಬಂದು ಹಾಕಿ ಬಂದ್ರೆ? ಹಾಂ. ಚಲೋ ಆಯ್ತು. ನೀವು ರೆಡಿ ಆದ ತಲೆ ಬಾಸ್ತೀನಿ ತಡಿ. ಊಟ ಮಾಡಿ ಬಂದಿಲ್ಲ ಈಗ? ಚಿರಾಕ್ ಹಚ್ಚಿ ನಾನು ತಲೆ ಬಾಸ್ತೀನಂತ. ಹಂಗಂದ್ರೆ ಇವತ್ತು ಎಲ್ಲಿ ಹೋಗೋ ನಾವು? ದಾದಿವ ನಮಗೆ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೊಂಟಾರ ತಡಿ. ಸರ್ಪ್ರೈಸ್ ಆಗಿ? ಎಲ್ಲಿ ಕರ್ಕೊಂಡು ಹೊಂಟಾರ ನೋಡೋಣ. ದಾದಿ ಮೇಲೆ ಕರ್ಕೊಂಡು ಹೋಗ್ತಾರ, ಅಲ್ಲಿ ಹೋಗೋಣಂತ. ಹಾಂ, 8:30 ಬರ್ತಂದಾರ ಗಾಡಿ. ಈಗ 8 ಗಂಟೆ ಆತು. 8:10 ಆತು ಈಗ. 8:10 ಆತು ಈಗ. ಇನ್ನೊಂದು ಅರ್ಧ ತಾಸ್ನಾಗ ರೆಡಿ ಆಗ ನಾವು ಹೋಗೋಣಂತ. ರೆಡಿ ಆಗಿ ಮತ್ತೀಗ ಇನ್ನೊಂದು ಸ್ವಲ್ಪ ತಲೆ ಹಚ್ಕೋದು ಬೇಡ. ಮತ್ತೆ ನಾ ರಾಕೆಟ್ ಹಾಕೊಳ್ಳ ಅದನ್ನ ಬೆಳ್ಳಿದ. ಅದನ್ನ ಹಾಕೊಂಡಲ್ಲ ನೀನು? ಇಲ್ಲ, ಅದನ್ನ ತೆಗೆದ ಹಾಕೋದು ಮಾಡ್ಬೇಡ, ಕೊಂಡಿ ಲೂಸ್ ಆಕತಿ. ಮತ್ತೆ ಮೊನ್ನೆ ಮುರಿದಂಗ ಮುರಿದೈತ ಅದು. ಸುಮ್ಮನೆ ಹಾಕ್ಯಾಂಬಿಡ್ಕೊಳ್ಳಾಗ. ಇಲ್ಲ ತಗೋ, ಈಗ ಹಾಕೊಂಡ್ಲ. ರಾಕೆಟ್ ಅಷ್ಟು ಸಿಂಪಲ್. ನಾವಂತ್ರು ಇವಾಗ ರೆಡಿ ಆದ್ವಿ. ಅಮ್ಮಾರು ಇನ್ನೂ ಬಂದಿಲ್ಲ. ಅಮ್ಮ ಇನ್ನೂ ಫೋನ್ ಹಚ್ಚಿಲ್ಲ. ನಮ್ಮ ಮನೆಯವ್ರು ಹಚ್ಚಾರ, ಅವ್ರೇನೋ ರೆಡಿ ಆಗ್ಯಾರ, ಏನಿಲ್ಲ. ನಾವಂತ್ರು ಈಗ ರೆಡಿ ಆಗಿ ನಿಂದ್ವಿ. ಕರೆಕ್ಟ್ 8:30 ರೆಡಿ ಆಗ್ರಿ ಅಂದಿದ್ರಮ್ಮ. ಹಾಗಾಗಿ ನಾವು ರೆಡಿ ಆದ್ವಿ. ಚಹಾ ಬಿಸಿ ಇಟ್ಟೇನೆ ಈಗ. ತಮ್ಮನಾಗ ಆಕಿ ಚಹಾ ಕೊಡ್ತೇನೆ. ಚಹಾ ಕುಡ್ದು ಆಕಿ ತಲೆ ಬಾಚ್ತೇನೆ. ಈ ಚಹಾ ಕುಡಿತಮ್ಮನ ನಿಮ್ಗೆ ತಲೆ ಬಾಚ್ತೇನೆ ನಾನು. ಅಲ್ಲಿವರೆಗೂ ನಾ ತಲೆ ಬಾಚ್ಕೊಂಡ್ಬರ್ತೀನಿ. ಮಮ್ಮಿ, ಇದ್ರೊಳಗೆ ಏನು ಇಟ್ಕೊಂಡಿ ಮಮ್ಮಿ ಅಂತ ಸಾಮಾನ? ಇದ್ರೊಳಗ? ಹಾಂ, ಇದ್ರೊಳಗ ನೀನು ಇವು ಬಟ್ಟಿ ಅದಾವು, ಅದಾವ, ಅಷ್ಟು ಇಟ್ಕೊಂಡಿ ನಾನು ಅವ್ನು ತೆಗದು. ನೀನೇನು ಹಾಕೋ ಅಂತಂದು ಹೇಳಿನಂದ್ರೆ ನೀನು ಹಾಕೊಂತಿದ್ದಿಲ್ಲ, ಏನಿಲ್ಲ. ಅವು ಹೊಸ ಡ್ರೆಸ್ ತರಿಸ್ಕೊಳ್ಳೋದ, 1 ಸರ 2 ಸರ ಹಾಕೊಳ್ಳೋದ. ಆಮೇಲೆ ನಾನು ಚುಸ್ತೈತಿ, ನಾವಲ್ಲೇ ಟಿ ಶರ್ಟ್ ಪ್ಯಾಂಟ್ ಹಾಕೊಂತೀನಿ ಅಂತೇಳಿ ಅವನ್ನ ಹಾಕೊಂಡು ಇವೆಲ್ಲ ಸಣ್ಣವಾದವು, ಹಂಗದವು. ಅದಕ್ಕೆ ಅಲ್ಲಿ ಯಾರ ರಜಾನ್ ಮಗಳು ಅಪ್ಸ ಅದಾಳಲ್ಲ, ಆಕೆ ಕೊಟ್ರಾತಂತೇಳಿ ಅಷ್ಟು ನೀನು ಡ್ರೆಸ್ ತಗೊಂಡಿನಿ. ಒಂದು ಸಣ್ಣವಾಗ ಅಷ್ಟು ಹಾಕೊಂತ. ಹೋಸ ದಾದಿಮ ಹೋಗೋ ಮುಂದನು ಸ್ವಲ್ಪ ಕೊಟ್ಟು ಕಳ್ಸಿದ್ದೆ. ಆಕೆ ಅವನ ಹಾಕೊಳಕತ್ತಾಳ, ನೀನು ಫ್ರಾಕ್ ಅವನ್ನೆಲ್ಲ. ಅದಕ್ಕೆ ಅವನು ತಗೊಂಡಿನಿ. ಅಲ್ಲಿ ತೆಳಗಿನ ಮನ್ಯಾಗ ನಂದು ರೆಡ್ ಕಲರ್ ಫ್ರಾಕ್ ಇತ್ತು ಸಣ್ಣದು, ಅದನ್ನು ಹಾಕೊಳತ್ತಾಳ ಅಪ್ಸ. ಹೌದು, ಇವೊಂದಿಷ್ಟು ಕೊಟ್ಟು ಅಂದ್ರೆ ಹಾಕೊಂತ ಎಲ್ಲ ಹೊಸ ಹಂಗಾದ, ಎಂತ ಚಲೋ ಅದ ಡ್ರೆಸ್. ಅದಕ್ಕೆ ರೆಡಿ ಆದ್ರಿಲ್ಲ? ಅಮ್ಮ ಫೋನ್ ಹಚ್ಚಿದ್ರಲ್ಲ, ಏನಂದ್ರ? ಇನ್ನೂ ಗಾಡಿ ಬಂದಿಲ್ಲ ಅಂತೆ. ಗಾಡಿ ಬಂದ ಬಿಡ್ಲಿ ನಾನು ಫೋನ್ ಹಚ್ತೀನಿ, ಬರೀಪ್ಪ ಅಂತ ಹೇಳಿದ್ರೆ ಇಲ್ಲೇ ಕಾಲೇಜ್ ಕಡೆ ಬರ್ತದಂತನ. ಚಲೋ ಆತು ಬಿಡ. ನಾನು ಒಂದು ತಮ್ಮನ ಸಣ್ಣವಾಗ ಡ್ರೆಸ್ ಇದ್ವಲ್ಲ, ಅಷ್ಟು ಇಟ್ಕೊಂಡೇನ್ರಿಪ್ಪ. ಅವ್ರಿಗೆ ಅಪ್ಸ ಕೊಟ್ರಾತಂತೇಳಿ ಚಲೋ ಮಾಡಿದಾಳೆ. ಮತ್ತೆ ಇಲ್ಲ ಸುಮ್ಮನೆ ಹಂಗ ಉಳ್ಬಿಡ್ತಾನ. ನನಗಂತ ಜೀವ ಮರ ಅನ್ನಕತ್ತೈತಿ. ಎಲ್ಲ ಹೊಸ ಹಂಗದ. ಒಂದೊಂದ್ಸರ ಅಷ್ಟು ಹಾಕೊಂಡ್ ಓಡಾಕೆ. ಮತ್ತೆ ಏನು ಹಾಕೊಂಡ ಮೈಗೆ ಮುಟ್ಟಿಸಿಲ್ಲಕ್ಕೆ. ಪೂ ಈಗ ಹಾಕೋಬೇಕಂದ್ರೆ ಪೂರ ಸಣ್ಣ ಹಾಕತ್ತವ ಆಕೆಗೆ. ಈಗ ಉದ್ದ ಕೈಗಳೀಗ. ಅದಕ್ಕೆ ಅವಡಿಗಾರ ಹಾಕೊಂತಂತೆ ಅಷ್ಟು ತೆಗೆದು ಇಟ್ಕೊಂಡೇನಿ. ಯಾರು ಸುಲ್ತಾನ್ ಮುನ್ನ ಬರಂಗಿಲ್ಲ ಅಂತ? ಆಯ್ತು. ನಾನಂತ್ರ ಯಾವಾಗ ಇದಕ್ಕೆ ರೋಜಾರ ಗೆದ್ವಲ್ಲ, ಅವಲ್ಲಿಂತ್ರ ಮುಕ್ಕೊಂಡ ಇಲ್ಲ ನಾನು. ನಿನ್ನ ರಾತ್ರಿ ಹೇಳ್ಯಾರ ಅಮ್ಮ, ಯಾವ ಟೈಮ್ ಫೋನ್ ಹಚ್ತಾರೆ ನಮ್ಮ ಅಂತಂದು ಹೇಳಿ. ಈಗ ನೋಡಿ ಬಿಸಿಲೈತಿ. ನಿನ್ನ ರಾತ್ರಿ ಮಳೆ ಮಾಡೋದಂಗೆ ಆಗಿತ್ತು, ಆದ್ರೆ ಮಳೆ ಬರಲಿಲ್ಲ. ಕ್ಲೈಮೇಟ್ ಮಾತ್ರ ಸ್ವಲ್ಪ ಕೋಲ್ಡ್, ಸ್ವಲ್ಪ ಬಿಸಿಲು ಹಂಗೈತಿ. ಕಿಲಿಯಕ್ಕೆ ಹೋಗೋಣಲ್ಲ ತಳಗೆ. ಹೆಂಗೋ ಅಲ್ಲೇ ಬರ್ಬೇಕಾ ಕಾಲೇಜ್ ಕಡೆ ಹಾಕಿ. ಅವ್ರಕ್ಕಿಂತ ಮುಂಚೆ ನಾವು ನಂದು ಬಿಡೋಣ ಅಲ್ಲಿ. ಹಾಂ, ಚಪ್ಪಲ್ ಹೋಗ ನೋಡ್ರಿ. ಚಪ್ಪಲ್ ಗಿಪ್ಪಲ್ ಹಾಕೊಂಡೆ ಹೋಗೋಣ. ಅಲ್ಲಿ ಹೋಗಿ ನಮ್ಮ ವಾರದ ವೇಟ್ ಮಾಡೋಣ ಅಂತ. ಏನು ಚೀಲ ತೊಗೊಂಡು ಇಲ್ಲ ಚೀಲ ಅಂದ್ರೆ ಬ್ಯಾಗ್ ತೊಗೋಬೇಕು ನಾವು. ಬ್ಯಾಗ್ ತೊಗೊಂಡ್ರೆ ಕರೆಕ್ಟ್ ಆಕೈತಿ. ಹಂಗೆ ಚೀಲ ಅದು ಅಂದ್ರೆ ಅಸಹ್ಯ ಆಕೈತಿ. ಇಂಥವೆಲ್ಲ ಯಾವಾಗ ಬರ್ತಾನೆ ತರಕಾರಿ ತರಬೇಕಂತ ಹೇಳಿದ್ರೆ ಅವಾಗ ಅಷ್ಟ ಚಲೋ ಇಂಥವೆಲ್ಲ. ಹಂಗೆ ಹಂಗಂದ್ರೆ ಅದು ಇನ್ನು ನಮ್ಮ ಜೋಡಿ ಯಾರ್ಯಾರು ಬರ್ತಾರೆ ಅಂತ ಹೇಳಿದ್ರೆ ಆಶಿಫ್, ಸುಲ್ತಾನು, ನಾ ಮುನ್ನಾಗ ಬಾ ಅಂತ ಹೇಳಿದ್ದೆ. ಮುನ್ನ ಇನ್ನೂ ಹಾಸ್ಕಾಗ ಮಕ್ಕೊಂಡು ನಾನು.
ಸುಲ್ತಾನ್ ತೊಳಗೆ ಹೋಗಿರ್ಬೇಕವ. ಜಲ್ದಿನ ಹೋಗಿರ್ಬೇಕ. ನಾವು ತೊಳಗೆ ಹೋಗೋಣ ಅಲ್ಲಿ ಹೋಗೋಣಂದ್ರೆ ನೀವು ಕಾಲೇಜ್ ಕಡೆ ಅವ್ರು ಬರೋದು ವೇಟ್ ಮಾಡೋದು. ಹಿಂಗೆ ಬೆಳಿಗ್ಗೆ ಹೋದ್ರೆ ಐತಲ್ಲ, ನಾವು ಹೋಗಿ ಒಂದು 2 ತಾಸು 3 ತಾಸು ಕುಂದಿರ್ಬೋದು. ಇಲ್ಲಂದ್ರೆ ಏನಾಕೈತಿ ಹಿಂಗೆ ಬಂದಂಗೆ ಆಕೈತೆ. ನಾವು ಅಂದ್ರೆ ಏನು ಮಾಡ್ತಾ ಗೊತ್ತೇನೆ, ನಮ್ಮ ಅವ್ರು ಮತ್ತು ಅಲ್ಲಿ ಹತ್ರ ಬಂದು ಅಂಗಡಿ ಹಚ್ತಾರೆ. ಅದಕ್ಕೆ ಹಂಗಾಗಿ ಹೇಳಿದ್ರಮ್ಮ ಜಲ್ದಿನ ರೆಡಿ ಆಗ್ಬಿಟ್ರವ, ಇಲ್ಲಿ ಕುಂದ್ರದಲ್ಲಿ ಹೋಗಿ ಒಂದು 2 ತಾಸು ಕುತ್ಕೊಂಡಂಗೆ ಆಕತ್ತೆ ನಮಗೆ. ಮತ್ತು ಬಂದು ಅಂಗಡಿ ಹಚ್ಬೇಕು. ನಾನು ಲೇಟ್ ಆತಂದ್ರೆ ಹಿಂಗೆ ಹೋಗಿ ಹಿಂಗೆ ಬಂದಾಗ ಹಾಕತ್ತೆ ಬರ ಅಂದಿದ್ರೆ. ಹಂಗಾಗಿ ನಾವು ಜಲ್ದಿ ರೆಡಿ ಆದ್ವಿ. ಅವ್ರು ಇನ್ನೂ ಗಾಡಿಯವ್ರು ಬಂದಾರ ಏನಿಲ್ಲ ಯಾರಿಗೂ ಗೊತ್ತು. ಅವ್ರು ಬಂದ್ರಿಪ್ಪ ಗಾಡಿ ತೊಗೊಂಡೆ ಹೋಗೊಂಡು ಸುಲ್ತಾನ್ ದಾರಿ ನಾವು ಇಲ್ಲಿ ಕಾಯಕತ್ತೀವಿ. ಸುಲ್ತಾನ್ ಅಲ್ಲಿಗಾನೆ ನಮ್ಮವ್ರಲ್ಲಿ ಕುಂತಾರೆ. ನೀ ಆ ಕಡೆ ಬಾ. ಮಾಡಾಕತ್ತಾರೆ ಬ್ರಿಡ್ಜ್ ಹಾಕಿ ರೋಡ್ ಮಾಡಾಕತ್ತಾರೆ. ಆ ಲೈನ್ದಾಗ ಪ್ಲೇನ್ ಹೋಗ್ತಿತ್ತು, ಟ್ರೈನ್ ಹೋಗ್ತಿತ್ತು. ಮೆಟ್ರೋ ಅದ, ಮೆಟ್ರೋನ ಅದ. ಯಾಕಂದ್ರೆ ಆಗಲಿಲ್ಲ ಅದ ಮ್ಯಾಗಿಂದೆ ಮೆಟ್ರೋ ತಂದು ಮಾಡ್ರ ಅದನ್ನೇ. ಏನಾಗಿ ಬೆಂಬಲಿಸ್ತೀವಿ ಮಾಡಿ ಬಿಡ. ಗುಬ್ಬಲ್ ಕ್ರಾಸ್ ಇಲ್ಲಿ ಏನು ಮಸ್ತ್ ಕಟ್ಟಾಕತ್ತಾರೆ. ಇಲ್ಲಿ ಬ್ರಿಡ್ಜ್ ಅದು ಮಾಡಾಕತ್ತಾರೆ. ಎಲ್ಲ ಹೆಂಗ ಹೆಚ್ಚಾನ ಚೋದಿತ್ತಲ್ಲ, ಅಲ್ಲಿಂದ ಎಲ್ಲ ಕಡೆ ಹೋಗೋದು. ಸಿಗ್ಗಾವ್ ನೋಡಿ ನೋಡಿ ನೀವು ಹಂಗೆ ಭಾಳ ಟೈಮ್ ನೋಡಿದ್ದೇನೆ. ನೆನಪು ಫಲ ಐತಿ, ಅದಕ್ಕೆ ನೆನಪು ಮಾಡ್ತೇನೆ ನಾನು. ಸಿಗ್ಗಾಂವ್ ಊರು ಮಸ್ತ್ ಐತಿ, ದೊಡ್ಡದೈತಿ. ಕಾಲೇಜ್ ಅಂತ ನೋಡಿ ಸಿಗ್ಗಾವಿಗೆ ಬಂದ್ವಿ. ಹೋಟೆಲ್ ಭಾಳ ಅದಾವ ಇಲ್ಲಿ. ನಾಷ್ಟ ಮಾಡೋದು ಫಸ್ಟಿಗೆ ನಾಷ್ಟ ಮಾಡೋದು. ಅಷ್ಟಪ್ಪ ಏನಪ್ಪ ನಾಷ್ಟ ಮಾಡ್ತೀಯ ಮಾಡ್ತಾ ಬಿಡವ. ಹಂಗೇನಿಲ್ಲ, ನಮ್ಮ ಹುಡುಗರ್ದು ಯಾವುದು ಸಣ್ಣ ಮನಸ್ಸಿಲ್ಲ, ಎಲ್ಲರೂ ದೊಡ್ಡ ಮನಸ್ಸು ಐತಿ. ಬರ್ರಿ ನಾಷ್ಟ ಮಾಡೋಣ. ನಮ್ಮ ಅಂತೂ ಬರಂಗಿಲ್ಲ ಅಂತಿದ್ದ, ಅವ್ರ ಗಾಡಿ ಹೋಗಿ ಕುಂತಾರೆ. ಬಾಬಾ ಅಂತ ಕರೆದಿ ಅವ್ರು ಬರಂಗಿಲ್ಲಂದ್ರೆ ಅವ್ರಿಗೆ ಇಲ್ಲಿ ಏನಾರ ತೊಂದ್ರೆ ಆಕೈತಿ. ಬರ್ರಿ ನಾಷ್ಟ ಮಾಡೋಣ. ಆಮ್ಯಾಗ ನಮ್ಮ ಅವ್ರಿಗೆ ಫೈನ್ ಅಂತ ಸುಲ್ತಾನೆ ಏನಾಯ್ತ? ಹೋಟೆಲ್ ಕಾಣಲ್ದ ಎಲ್ಲೂನೇ ಬೆಸ್ಟ್ ಹೋಟೆಲ್ ಹೋಟೆಲ್ ಹೋಗೋನಿದೆ. ಹುಷಾರು ನೋಡಿ, ಗಾಡಿ ಹುಷಾರು. ಹೋಗಿನ ತಗೋ ಪಾಪದ ಅಂತ ಕಟ್ಸ್ಕೊಂಡ್ರೆ. ಸಿಗ್ಗಾಂವ್ ಊರು ಭಾರಿ ಐತ್ರಿಪ್ಪ, ನೋಡಕ್ಕೆ ಮಸ್ತ್ ಐತಿ. ಎಲ್ಲೇ ಕುಂದ್ರಣ್ಣ? ಕುಂತ್ಬಿಡ್ರಿ, ಆಮ್ಯಾಕೆ ಆಗೋದು ಹೆಂಗೆ ಅಂತೇಳಿ. ನಾವು ಬಂದು ಆರ್ಡ್ರ್ ಕೊಟ್ವಿ. ಪುರಿ ಖಾಲಿ ಅದ ನೋಡಿ. ಹಾಂ, ಪುರಿ ಖಾಲಿ ಅದು. ಇಲ್ಲಿಗೆ ಇಲ್ಲಿ ಇಡ್ಲಿ ವಡ ಅಲ್ಲ, ಮತ್ತು ವಡ ಖಾಲಿ ಅದೇನು ರೀ? ಮತ್ತೆ ಯಾಕ್ರಿ ಪ್ಲೇಟ್ ಆಗಿಲ್ಲಲ್ಲ? ಪ್ಲೇಟ್ ಅಲ್ಲ. ನಾಷ್ಟ ಅಂತೂ ಮಾಡಿದ್ವಿ. ಫಸ್ಟ್ ಟೈಮು ಹೊಸದಾಗ ಹೊಂಟೇವೆ ಅವ್ರ ಮನೆಗೆ. ಸ್ವಲ್ಪ ಏನಾರ ಬೇಕು ತೊಗೊಂಡು ಹೋಗ್ಬೇಕಂತೇಳಿ ಬೇಕ್ರಿ ಬಂದಿದ್ದೀವಿ. ಈಗ ಏನಂತ ತೊಗೊಂತಿ? ಇವೆಲ್ಲ ಕೊಡ್ಬೇಡಿ, ಚಕ್ಲಿ ಅಲ್ಲ. ಇವು ಖಾರ ನೀ ಖಾರ ತೊಗೊಂತಿ.
ತಮ್ಮ ಮತ್ತೆ ಏನಾರ ಬೇಕು ನಿನಗೆ ಏನು ಬೇಡ ಬದಾಮ್ ಹಾಲು ಬೇಕು ಮೊದಲು ಬಾಯಾಗ ನುಂಗೆ ಕುರ್ಕುರೆ ಬೇಡ ಚಿಪ್ಸ್ ತೊಗೋಬೇಕಿಲ್ಲ ಚಿಪ್ಸ್ ಕೊಡ್ರಿ ಒಂದು 4 ಪ್ಯಾಕೆಟ್ ಯಾವ 90 ಇದ್ರಿ ಮೈಸೂರು ಪಾಕ್ ಟೈಪಲ್ಲ 70 ಏನ್ರಿ ಇದು 80 ರೂಪಾಯಿ ಇದು ಹೆಂಗೆ ಧಾರವಾಡ ಬೇಡ 100 ರೂಪಾಯಿ ಅಂತ ನೀ ಯಾವ ತೊಗೊಂತಿ ಇವತ್ತು ಸುಲಭ ಮಿದುವಾಗಿ ಅವು ಮೈಸೂರು ಪಾಕ್ ಕೊಡ್ಲಿ ಹಾಂ ರೀ ಇಲ್ಲಿ ಇಲ್ಲಿ ಇದ್ರಿ ಮತ್ತೆ ಮ್ಯಾಗಿಂದ ಹಾಂ ರೈಟ್ ಎಷ್ಟೊಂದು ಕೆ ಜಿ 2 kg ತಿನ್ನಾಗ ಹಂಗಲ್ಲ ಕೆ ಜಿ ಗಟ್ಟಲೆ ಅದ ಸ್ವೀಟ್ ಅದ ಮಗಕ್ಕೆ ತೆಗೆದು ಕೊಟ್ಟಂಗೈತಿ ಯಾರಿಗೆ ತಿನ್ನೋರಿಗೆ ಅದೇ ಹೆಂಗ ಪಾಪಡಿ ಈ ಪಾಪಡಿ ಹೆಂಗೆ ಅದಾವು ಈ ಘಾಟ್ ಹೆಂಗೆ ಅದಾವು ನಮ್ಮ ಕಡೆ ಹೆಂಗೆ ಇರ್ತಾವು ಗಿಡ್ಡ ಇರ್ತಾವು ನಿನ್ನಂಗೆ ಇಲ್ಲಿ ನೋಡಿದ್ವಿ ನನ್ನಂಗೆ ಅದಾವು ಉದ್ದುದ್ದನ್ನು ಏನು ಗುಳಿಗೆ ಏನು ಶಂಕರಪಾಳೆ ಏನು ಇದು ಶಂಕರಪಾಳೆ ನಾವು ಸಣ್ಣವ್ರದ್ದಾಗ ರಸ್ತೆ ಭಾಳ ಕೇಳ್ತಿದ್ವಿ ಅವ್ರು ಇವತ್ತು ನೋಡಾಕತ್ತೀವಿ ನೋಡುವಂಥ ಭಾಗ್ಯ ಇವತ್ತು ಬಂದೈತೆ ನಮಗೆ ತಿಂದಿಲ್ಲ ತಿಂದೇನಿ ನೋಡಿಲ್ಲ ಅವಾಗ ಕರ್ಮ ತಿಂತೇನೆ ನಾನು ನಮ್ಮ ಅವ್ರದ್ದು ಬರ್ಲಿಲ್ಲ ನಾನು ನಾಷ್ಟ ಮಾಡೋಕ್ಕೆ ಅವ್ರಿಗೆ ಇಳಿದು ಬರಕ್ಕೆ ಆಗಿಲ್ಲ ಅಂದ್ರೆ ಹೌದಾ ಅದಕ್ಕೆ ಸುದ್ದಾನ ಕರ್ಕೊಂಡು ಬರ್ತೀವಿ ನಾವು ಬೇಕಾಗಿ ಒಂದು ತೊಗೊಂಬರ ಮಟ ಅಲ್ಲಿ ದಾರಿ ಕೊಟ್ಟು ನಾಷ್ಟ ಮಾಡ್ತಾರೆ ಅವ್ರು ಅಂತೇಳಿ ಹ್ಞೂ ಅದಾನೆ ಗಾಡಿ ಹೌದಾ ನೋಡ್ರಿ ಅದು ಈಗ ಸಿಗ್ಗಾವಿನಿಂದ ನಮ್ಮೂರು ದೂರ ಇಲ್ಲಿಗ ಈಗ ಸೋಣೂರು ಬರ್ತೈತೆ ಹ್ಞೂ ಸೌಂದರ್ಯ ಅಷ್ಟೇ ಹತ್ತಿ ಮತ್ತವ್ರು ಹಾಂ ಸಿಗ್ಗಾಂವ್ ಊರು ಭಾರಿ ಐತ್ರಿಪ್ಪ ಹಂಗೆ ಒಳಗೆ ಹೋಗಿಲ್ಲ ನಾವು ಊರೊಳಗೆ ಬರ್ರಿ ಹಿಂಗೆ ಹೋಗ್ತೇವಿ ಇಲ್ಲೇ ಹೋಗೋಣ